ಇದರಲ್ಲಿ ಯಾಕೆ ಎಸ್ಸಿಗಳಿಲ್ಲ? ಅಶೋಕ್ ಸರ್, ಈಗ ಯಾರ್ದೋ ಅಶೋಕ್ ಸರ್, ಯಾರ್ದೋ ಒಂದು ಎಸ್ಸಿ ಜಮೀನು ಅಶೋಕ್ ಸಾಬ್ರೆ ವಕ್ಫ್ ಬೋರ್ಡ್ ಅಂತ ಹೇಳಿದ್ರು. ಒಂದೇ ನಿಮಿಷ ಕ್ಲಾರಿಫೈ ಮಾಡ್ತೀನಿ. ಒಂದೇ ನಿಮಿಷ ಮುಸ್ಲಿಮ್ಸ್ ಕೇಳಿ. ಮುಸ್ಲಿಮ್ಸ್ ಇದ್ರೆ ಅವ್ರು ಹೆಂಗೆ ಕ್ಲೈಮ್ ಮಾಡ್ತಾರೆ ಸರ್? ಈಗ ಒಬ್ಬ ದಲಿತ ಇರ್ತಾನೆ. ಸರ್ ಇಲ್ಲಿ ಒಂದ್ ನಿಮಿಷ ಕೇಳಿ ನೋಡಿ. ಒಂದೇ ನಿಮಿಷ ಈಗ ಮಾತಾಡ್ತಿರಲ್ಲ, ಚರ್ಚೆ ಇಲ್ಲ. ಅದು ಪಾರ್ಲಿಮೆಂಟ್ ಅಲ್ಲಿ ತಗೊಂತವ್ರ ಬಿಲ್, ಅಮೆಂಡ್ಮೆಂಟ್ ಬಿಲ್ ತರ್ತಾರೆ. ನೀವು ಚರ್ಚೆ ಏನ್ ಮಾಡ್ಬೇಕಾಗಿರೋದು? ಏನ್ ಎಲ್ಲಾ ರೈತರು ಜಾಗ ತಗೊಂಡ್ಬಿಡ್ತಾವ್ರೆ, ಖಾತಾಗಳು ಮಾಡ್ಬಿಡ್ತೀವಿ ಅಂತ ಹೇಳಿದಿರಲ್ಲ, ಅಪ್ರಚಾರ ಮಾಡಿದಿರಲ್ಲ, ಜನಗಳಿಗೆ ತಪ್ಪಾಯ್ತು ಅದ್ ಬಗ್ಗೆ ಚರ್ಚೆ ಮಾಡಿ. ನೀವು ಆಕ್ಟ್ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ, ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಕ್ ಹೇಳಿ. ಈಗ ಆಕ್ಟ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು. ಏನು ನೀವು ಏನ್ ಪ್ರಚಾರ ಮಾಡಿದೀರಾ, ಅಪ್ರಚಾರ ಮಾಡಿದೀರಾ? ಎಲ್ಲ ರೈತರ ಆಸ್ತಿ ತಗೊಂಡ್ಬಿಟ್ಟವ್ರೆ, ದೇವಸ್ಥಾನಗಳು ತಗೊಂಡ್ಬಿಟ್ಟವ್ರೆ, ಹಂಗ್ ಮಾಡ್ಬಿಟ್ಟವ್ರೆ. ಅದ್ ಬಗ್ಗೆ ಚರ್ಚೆ ಮಾಡಿ ಸರ್. ಅದ್ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ನೀವು? ತಗೊಂಡ್ ಬರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್, ಎಲ್ಲ ರಾಜ್ಯದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಅವ್ರು ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಮಾಡಿ, ಅಲ್ಲಿ ಮಾಡಿ ಡಿಸ್ಕಷನ್. ಇಲ್ಲಿ ಡಿಸ್ಕಷನ್ ಅಗತ್ಯ ಇಲ್ಲ. ನೀವು ಮಾಡಿರೋದು ಆರೋಪ ಮೇಲೆ ಡಿಸ್ಕಷನ್ ಮಾಡಿ. ನೀವೇನು ಆರೋಪ ಮಾಡಿದೀರಾ ಡಿಸ್ಕಷನ್ ಮಾಡಿ. ನೋಡಿ, ಸಮಯ ಕಡಿಮೆ ಇದೆ. ಇಲ್ಲ, ಕ್ಲಾರಿಫಿಕೇಶನ್ ಸಮಯ ಕಡಿಮೆ ಇದ್ದಿದ್ದಕ್ಕೆ ಪಾಯಿಂಟಿಗೆ ಬನ್ನಿ ಅಂತ ನಾನು. ಈಗ ಜಮೀರ್ ಅಹಮದ್ ಏನು ಅಬ್ಜೆಕ್ಷನ್ ಇಲ್ಲ, ಪಾಯಿಂಟಿಗೆ ಬನ್ನಿ. ಆಯ್ತು, ಪಾಯಿಂಟಿಗೆ ಬನ್ನಿ. ಅದಕ್ಕೆ ನಾನು ಜಮೀರ್ ಅಹಮದ್ ಅವ್ರಿಗೆ ವಿನಂತಿ ಮಾಡ್ತೀನಿ. ಅವರು ದೊಡ್ಡ ಲೀಡ್ರು, ಮಂತ್ರಿ. ಅವರು ಒಂದು ಟೈಮ್ ಬೇಕಾದ್ರೆ ಮುಂದಕ್ಕೆ ಹಾಕ್ಬಿಡಿ. ಅವ್ರು ಏನೇನು ಬರ್ಕೊಡ್ತಾರೋ ಬಂದರೆ ಎದುರು ಓದ್ಬಿಟ್ಟು ನಾನು ಹೊಟ್ಟೋಗ್ತೀನಿ ಮನೆಗೆ. ಅವ್ರು ಏನು ಹೇಳ್ತಾರೋ ಹಂಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು. ನಂದೇನು ಅಬ್ಜೆಕ್ಷನ್ ಇಲ್ಲ, ಬರ್ಕೊಡ್ಲಿ ಅವರು. ಅವರೇ ಇದೇ ಹೇಳ್ಬೇಕು, ನೀನು ಇದೇ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೇನತ್ತೆ, ನಾನು ಹೇಳ್ತೀನಿ. ನಾನು ಬರ್ಕೊಟ್ಟಿದ್ದು ಹೇಳಿದ್ರ? ಯಾವಾಗಲೂ ಇದೇ ತರ ಹೇಳ್ತೀರಾ? ನಮಗೆ ಹಕ್ಕೈತೆ, ವಿರೋಧ ಪಕ್ಷಕ್ಕೆ ಹಕ್ಕೈತೆ. ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ನಮ್ದೇ ವಿಧ ಇದೆ. ಜಮೀರ್ ಅವ್ರಿಗೆ ಅವ್ರದೇ ವಿಧ ಬೇರೆ, ಅವ್ರದೇ ವಿಧ ಬೇರೆ, ನಮ್ದೇ ವಿಧ ಬೇರೆ. ನಮ್ಮ ಸ್ಟೈಲಲ್ಲಿ ನಾವ್ ಹೇಳ್ತೀರಿ. ಕೇಳೋ ಅಂತ ಪೇಷನ್ಸ್ ಬೇಕು. ತಪ್ಪ ಐತಿ ಕೊಡ್ಬಾರ್ದಿಲ್ಲ ಸರ್. ಆಯ್ತು, ತಪ್ಪ ಅಂದ್ರೆ ನೀವು ಉತ್ತರ ಕೊಡ್ತೀರಲ್ಲ, ಜಮೀರ್ ಅಹಮದ್ ಉತ್ತರ ಕೊಡ್ತಾರ, ಅವಾಗ ಹೇಳಿ ನಮ್ಗೆ ಇಂತಿಂತ ತಪ್ಪು ಮಾಡಿದ್ರ ಹೇಳಿ. ಪರವಾಗಿಲ್ಲ. 5 ದಿನದಿಂದ ನೋಡಿದ್ದೀನಿ ಸಮಯ ಹೆಂಗ್ ವ್ಯರ್ಥ ಆಗೈತೆ ಅಂತ. 5 ದಿನದಿಂದ ಅದರಿಂದ ಆಯ್ತು ಮಾಡಿರೋದು. ಇಲ್ಲಿ ಮಾತಾಡಬೇಕಾಗಿರೋದು ನಾವು ಮಾಡಿಲ್ಲ, ಮಾಡಿರೋದು ಆಕ್ಟ್. ಅದು ಸರ್ಕಾರ ಇದ್ದಿಲ್ಲ. ಇವತ್ತು ಈ ಕಾಯ್ದೆ ಮಾಡಿರೋದ್ರಿಂದ ವಕೀಲರು ಸೇರಿ ಎಲ್ಲರೂ ಮುಸಲ್ಮಾನರೇ ಇರಬೇಕು ಅಂತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರೋದು. ನಾನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ, ನಾನು ಕೇಂದ್ರ ಸರ್ಕಾರನೇ ಮಾಡಿರೋದು. ಇದರಿಂದನೇ ಅನಾಹುತ ಆಗಿರೋದು ಅಂತ ನಾನು ಹೇಳ್ತಾ ಇರೋವಂಥದ್ದು. ಇದರಲ್ಲಿ ಸರ್ಕಾರದ ಅಧೀನ ಜಂಟಿ ಕಾರ್ಯದರ್ಶಿ ಎಲ್ಲರೂ ಕೂಡ ಮುಸ್ಲಿಮರ ಆಗಿರಬೇಕು. ಅಂದ್ರೆ ಹಿಂದೂಗಳ ಮುಜರಾಯಿ ಖಾತೆಗೆ ಇದು ಅಪ್ಲೈ ಆಗಲ್ಲ. ಹಿಂದೂಗಳ ಮುಜರಾಯಿ ಖಾತೆಗೆ ಯಾರು ಬೇಕಾದ್ರೂ ಅಧಿಕಾರಿಗಳು ಹೋಗ್ಬೋದು. ಇದು ಜಾತ್ಯತೀತ ಮಾಡಿದ್ವಿ. ಆಯ್ತು, ಜಾತ್ಯತೀತಪ್ಪ ನಮ್ದು. ಯಾರು ಬೇಕಾದ್ರೂ ಹಾಕ್ಬೋದು. ಇದರಲ್ಲಿ ಎಲ್ಲರೂ ಇರಬೇಕು. ಅಕಸ್ಮಾತ್ ಲೀಗಲ್ ಸೆಲ್ಲಿಂದ ಯಾರಾದ್ರೂ ಸರಿಯಾದವ್ರು ಸಿಗ್ಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ, ಅವನು ಸೀನಿಯರ್ ಅಡ್ವೊಕೇಟ್ ಆಗ್ಬೇಕು ಅಂತ. ಅಕಸ್ಮಾತ್ ಸೀನಿಯರ್ ಅಡ್ವೊಕೇಟ್ ಯಾರಾದ್ರೂ ಸಿಗ್ಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ ಇದೆ, ಅವ್ರನ್ನ ಯಾರು ಬೇಕಾದ್ರೂ ನಾಮಿನೇಟ್ ಮಾಡಬೇಕು, ಮುಸ್ಲಿಮರನ್ನೇ ಮಾಡಬೇಕು ಅಂತೇಳಿ. ಇದು ಬೇಗ ಯಾಕೆ ಸಿಖ್ಖರಿಗೆ ಹಾಕಿಲ್ಲ, ಬೌದ್ಧರಿಗೆ ಯಾರಿಗಿಲ್ಲ, ಜೈನರಿಗೆ ಹಾಕಿಲ್ಲ? ಇದು ನಮ್ಮ ಪ್ರಶ್ನೆ. ಅದಕ್ಕೆ ಬರ್ಕೊಂಡ್ಲಿ, ಅವ್ರು ಬರ್ಕೊಂಡು ನನಗೆ ಉತ್ತರ ಕೊಡ್ಲಿ ನಿಧಾನದ, ಪರವಾಗಿಲ್ಲ. ಇದರಿಂದನೇ ಇವತ್ತು ಈ ಅಧಿಕಾರ 1995ರಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದ್ದು. ಈ ಕಾಯ್ದೆ ತಿದ್ದುಪಡಿ 1913ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿದ್ದು. ಈ ರೀತಿ ಮಾಡೋದ್ರಿಂದನೇ ಕೂಡ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇನ್ನೊಂದು ಈ ಕಾಯ್ದೆಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ, ಈಗ ಒಬ್ಬ ರೈತ ಇರ್ತಾನೆ, ಅವನು ರೈತ ಈ ವಕ್ಫ್ ಬೋರ್ಡ್ದು ನನ್ನ ಹೆಸರು ಪಾಣಿನಲ್ಲಿ ವಕ್ಫ್ ಬೋರ್ಡ್ ಅಂತ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಆ ರೈತ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು, ದಾಖಲೆ ಇಟ್ಕೊಂಡು
ಇದು ನನ್ನ ಆಸ್ತಿ ಅಂತೇಳಿ ಪ್ರೂವ್ ಮಾಡಬೇಕು. ಅದೇ ಕಂಪ್ಲೇಂಟು ವಕ್ಫ್ ಬೋರ್ಡ್ ಏನಾನ ಕಂಪ್ಲೇಂಟ್ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ. ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ವಕ್ಫ್ ಬೋರ್ಡ್ ಅವರು ಆ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಂಗಿಲ್ಲ. ರೈತ ಆದ್ರೆ ಅವನ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಬೇಕು. ಆದ್ರೆ ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ನನ್ನ ಆಸ್ತಿ ಅಂತ ವಕ್ಫ್ ಬೋರ್ಡ್ ದಾಖಲೆಗಳನ್ನ ಕೊಡಬೇಕಾಗಿದ್ದಿಲ್ಲ, ಅಲ್ಲಿ ರೈತನೇ ಕೊಡಬೇಕು. ಇದು ಅನ್ಯಾಯ ಅಂತ. ಅಶೋಕಣ್ಣ, ಇಬ್ಬರಿಗೂ ಒಂದೇ ಇರ್ಬೇಕಲ್ಲ, ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು. ಕಂಪ್ಲೇಂಟ್ ಯಾರೇ ಕೊಡ್ಲಿ, ಕಂಪ್ಲೇಂಟ್ ಯಾರೇ ಫಿನಿಶ್ ಮಾಡಲಿ, ಇಶಾದ್ ಕೂತ್ಕೊಳ್ಳಿ, ಅವ್ರು ಫಿನಿಶ್ ಮಾಡ್ಲಿ. ನಾನು ಯಾವ್ದು ಕಂಡಮೆ ಮಾಡ್ತಾ ಇಲ್ಲ, ಅವ್ರು ಯಾಕೆ ಇದು ಮಾಡ್ತಾರೆ ಎದ್ದೆದ್ದು ಅಂತ ಅರ್ಥ. ನಾನು ಕಂಡಮೆ ಯಾರನ್ನು ಮಾಡ್ತಾ ಇಲ್ಲ, ನಾನೇನು ಅಂದಿಲ್ಲ. ಕ್ಲಾರಿಫಿಕೇಶನ್ ಆಮೇಲೆ ಮಾಡಿ ಕೊನೆಯಲ್ಲಿ. ಇಲ್ಲಿ ರೈತನೇ ಸಾಕ್ಷಿ ಕೊಡ್ಬೇಕು ಇವತ್ತು. ಇದು ಸರಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.